ನಮ್ಮ ಎಲ್ಲ ಜನಾಂಗದ ನಾಯಕರು ನೀವು ಚುನಾವಣೆಯಲ್ಲಿ ನಿಂತ್ಕೊಳ್ಳಬೇಕು ಅಂತ ಹೇಳಿದ್ರೆ ನಾವು ಸ್ವಾಭಿಮಾನಿ ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ನಾವು ಚುನಾವಣೆ ನಿಲ್ಲೋದಕ್ಕೆ ತಯಾರು ಮಾಡ್ಕೊಳ್ತೀವಿ. ಈಗಾಗಲೇ ನಮ್ಮ ಜಿಲ್ಲೆಯಾದ್ಯಂತ ನಮ್ಮ ಬಲಗೈ ಸಮುದಾಯ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಕರೆಗಳನ್ನು ಮಾಡಿ ನಾವು ನಿಮ್ಮ ಬೆಂಬಲಕ್ಕಿದ್ದೀರಿ, ಚುನಾವಣೆಯಲ್ಲಿ ಏನಾದರೂ ನಮ್ಮ ಬಲಗೈ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಟ್ಟು ಅವಕಾಶ ಮಾಡಿ ಕೊಟ್ಟಿಲ್ಲ ಅಂದ್ರೆ ನೀವು ಯಾರಾದರೂ ಒಬ್ರು ಬಂಡಾಯವಾಗಿ ಸ್ಪರ್ಧೆ ಮಾಡಬೇಕು, ನಾವು ಚುನಾವಣೆಯಲ್ಲಿ ಗೆದ್ದಿಲ್ಲ ಅಂದ್ರೆ ಪರವಾಗಿಲ್ಲ, ಈ ಬಾರಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜನಾಂಗದ ಶಕ್ತಿ ಏನಿದೆ ಅದನ್ನು ನಾವು ಚುನಾವಣೆ ಮುಖಾಂತರ ತೋರಿಸಬೇಕು ಅಂತ ಒಕ್ಕಲರಿಂದ ಒತ್ತಡವನ್ನು ಹಾಕ್ತಾ ಇದ್ದಾರೆ. ನಾನು ಸ್ವಾಭಿಮಾನಿ ಕಾಂಗ್ರೆಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಎಲ್ಲ ಜನಾಂಗದ ನಾಯಕರು ನೀವು ಚುನಾವಣೆಯಲ್ಲಿ ನಿಂತ್ಕೊಳ್ಳಬೇಕು ಅಂತ ಹೇಳಿದ್ರೆ ನಾವು ಸ್ವಾಭಿಮಾನಿ ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ನಾವು ಚುನಾವಣೆ ನಿಲ್ಲೋದಕ್ಕೆ ತಯಾರು ಮಾಡ್ಕೊಳ್ತೀವಿ. ಸರ್ ಈಗೆಲ್ಲ ಕಾಂಗ್ರೆಸ್ ಮುಖಂಡರು ನಾವು ಮತ್ತೆ ನೋಡಿ ಹೈಕಮಾಂಡ್ ಎಲ್ಲರ ತೀರ್ಮಾನ ತಗೊಂಡೇ ಇವರು ಮತ್ತೆ ಎಡಗೈನ ಸಮುದಾಯದ ಅಭ್ಯರ್ಥಿಗಳಿಗೆ ಘೋಷಣೆ ಮಾಡಿರ್ತಕ್ಕಂಥದ್ದು. ಮತ್ತೆ ನೀವು ಹೈಕಮಾಂಡ್ ಬದ್ಧ ಅಂತ ಹೇಳಿದ್ರೆ ನಮ್ಮ ಹೋರಾಟ ಪ್ರತಿಫಲ ಏನು? ನಮ್ಮ ಹೋರಾಟಕ್ಕೆ ಬೆಲೆ ಇಲ್ವಾ? ನಮ್ಮ ಜನಾಂಗದ ಸಮುದಾಯದ ನಾಯಕರಿಗೆ ಬೆಲೆ ಇಲ್ವಾ? ಸುಮಾರು 12 ಬಾರಿ ನಮಗೆ ಅನ್ಯಾಯ ಆಗ್ತಾ ಇದೆ ಅಂದ್ರೆ ನಾವು ಇನ್ನೆಷ್ಟು ತಾಳ್ಮೆಯಿಂದ ಇರಬೇಕು. KH ಮುನಿಯಪ್ಪನವರು 7 ಬಾರಿ 8 ಬಾರಿ ಸ್ಪರ್ಧೆ ಮಾಡಿದಾಗ ಕೂಡ ಸಂಪೂರ್ಣವಾಗಿ ಅವರ ಅವರಿಗೆ ನಾವು ಬೆಂಬಲವಾಗಿ ನೀಡಿ ನಮ್ಮ ಸಮುದಾಯ ಅವರಿಗೆ ಬೆಂಬಲವಾಗಿ ನಿಂತ್ಕೊಂಡು ಅವ್ರನ್ನ ಚುನಾವಣೆಯಲ್ಲಿ ಗೆಲ್ಲಿಸಿದೆ. ಯಾವುದೇ ರೀತಿಯ ಮಲ್ತಾಯಿ ಧೋರಣೆಯನ್ನು ಮಾಡಿಲ್ಲ. ಬಾಗಿಲಲ್ಲಿ ನಿಂತ್ಕೊಂಡು ಎಲ್ಲಾ ಜಾತಿಗಳು ಕೂಡ ಒಂದೇ ಅಂತೇಳಿ ಎಲ್ಲರೂ ವೋಟ್ ಮಾಡಿ ಅವರು ಈ ಚುನಾವಣೆಯಲ್ಲಿ 7 ಬಾರಿ ಗೆಲ್ಲೋದಕ್ಕೆ ಸಾಧ್ಯ ಆಗಿರೋದು. ಅವರು ಏನಾದರೂ ಕೂಡ ಅನ್ಯಾಯ ಮಾಡಿದರೆ ನಮ್ಮ ಜನಾಂಗದ 7 ಸಾರಿ ಗೆಲ್ಲೋದಕ್ಕೆ ಸಾಧ್ಯ ಆಗ್ತಾ ಇತ್ತಾ? ದಯಮಾಡಿ ಅದರಿಂದ ಇವತ್ತು ಅವರು ಶಾಸಕರಾಗಿದ್ದಾರೆ, ದೇವನಹಳ್ಳಿನಲ್ಲಿ ಸಚಿವರಾಗಿದ್ದಾರೆ, ಸಂತೋಷ, ಅಲ್ಲಿ ಸೇವೆ ಮಾಡ್ಕೊಂಡಿರ್ಲಿ. ಅದಕ್ಕೋಸ್ಕರ ಇಲ್ಲಿ ನಮಗೆ ಬಲಗೈ ಸಮುದಾಯದವರಿಗೆ ಪ್ರಾತಿನಿಧ್ಯ ಕೊಡಬೇಕು ಅಂತ ನಾನು ತಮ್ಮೆಲ್ಲರ ಮುಖಾಂತರ ನಾನು ಮನವಿ ಮಾಡ್ಕೊಳ್ತೇನೆ. ಕೊಡಲ್ಲ ಅನ್ನೋ ಮಾತು ಬರ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ. ಬರ್ದೇ ಇದ್ರೆ ಈಗಾಗಲೇ ನಮ್ಮ ಜಿಲ್ಲೆಯಾದ್ಯಂತ ನಮ್ಮ ಬಲಗೈ ಸಮುದಾಯ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಕರೆಗಳನ್ನು ಮಾಡಿ ನಾವು ನಿಮ್ಮ ಬೆಂಬಲಕ್ಕಿದ್ದೀರಿ, ಚುನಾವಣೆಯಲ್ಲಿ ಏನಾದರೂ ನಮ್ಮ ಬಲಗೈ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಟ್ಟು ಅವಕಾಶ ಮಾಡಿ ಕೊಟ್ಟಿಲ್ಲ ಅಂದ್ರೆ ನೀವು ಯಾರಾದರೂ ಒಬ್ರು ಬಂಡಾಯವಾಗಿ ಸ್ಪರ್ಧೆ ಮಾಡಬೇಕು, ನಾವು ಚುನಾವಣೆಯಲ್ಲಿ ಗೆದ್ದಿಲ್ಲ ಅಂದ್ರೆ ಪರವಾಗಿಲ್ಲ, ಈ ಬಾರಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜನಾಂಗದ ಶಕ್ತಿ ಏನಿದೆ ಅದನ್ನು ನಾವು ಚುನಾವಣೆ ಮುಖಾಂತರ ತೋರಿಸಬೇಕು ಅಂತ ಒಕ್ಕಲರಿಂದ ಒತ್ತಡವನ್ನು ಹಾಕ್ತಾ ಇದ್ದಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ರಬೆಲ್ಲನ ಓಡ್ ನನಗೆ ಇಷ್ಟ ಆಗಲ್ಲ. ನಾನು ಸ್ವಾಭಿಮಾನಿ ಕಾಂಗ್ರೆಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಎಲ್ಲ ಜನಾಂಗದ ನಾಯಕರು ನೀವು ಚುನಾವಣೆಯಲ್ಲಿ ನಿಂತ್ಕೊಳ್ಳಬೇಕು ಅಂತ ಹೇಳಿದ್ರೆ ನಾವು ಸ್ವಾಭಿಮಾನಿ ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ನಾವು ಚುನಾವಣೆ ನಿಲ್ಲೋದಕ್ಕೆ ತಯಾರು ಮಾಡ್ಕೊಳ್ತೀವಿ.